ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ ಖೇತ್ ಬಚಾವೋ ಆಂದೋಲನ ಅಂತ ಅಭಿಯಾನ ಅಂತ ಮಾಡ್ತೀವಿ. ಮುಖ್ಯವಾಗಿ ಏನಾಗ್ತಿದೆ ನಿಮಗೆಲ್ಲ ಗೊತ್ತು, ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡೋದ್ರಿಂದ, ಅತಿ ಹೆಚ್ಚು ಉಪಯೋಗ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಅದರಿಂದ ಖರ್ಚು ಕೂಡ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ಏನಂದರೆ ನಮ್ಮ ಮಣ್ಣನ್ನು ನಾವು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಈ ಸಮಾಜದ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ಬೋದು ನೀವು, ಮುಖ್ಯವಾಗಿ ಸಮತೋಲಿತ ರಸಗೊಬ್ಬರಗಳನ್ನು ಉಪಯೋಗ ಮಾಡಬೇಕು. ಅಂದರೆ ಬೆಳೆಗೆ ಎಷ್ಟು ಬೇಕು ಅಷ್ಟೇ ರಸಗೊಬ್ಬರಗಳನ್ನು ಉಪಯೋಗಿಸಬೇಕು. ಆಮೇಲೆ 17 ಪೋಷಕಾಂಶ ಬೆಳೆಗೆ ಬೇಕು. ಅದನ್ನು ಓನ್ಲಿ ನಾವು ರಾಸಾಯನಿಕ ಗೊಬ್ಬರಗಳಿಂದ ಕೊಡೋಕ್ಕಾಗಲ್ಲ. ಅದರಿಂದ ಬೇರೆ ಬೇರೆ ವಿಧಾನಗಳನ್ನು ಕೂಡ ನಾವು ಉಪಯೋಗ ಮಾಡ್ಕೋಬೋದು. ಏನು ಮಾಡ್ಬೋದು ಅಂದರೆ ಮುಖ್ಯವಾಗಿ ಫಸ್ಟ್ ನಾವು ಬೆಳೆ ಪರಿವರ್ತನೆ ಮಾಡಬೇಕು. ಅಂದರೆ ಏಕದಳ ಧಾನ್ಯ ಹಾಕಬೇಕು, ಇಲ್ಲ ದ್ವಿದಳ. ನೆಕ್ಸ್ಟ್ ಏನು ಮಾಡಬೇಕು, ದ್ವಿದಳ ಧಾನ್ಯಗಳು, ಹೆಸರಾಗಲಿ, ಉದ್ದು, ಅಲಸಂದಿ, ಇಲ್ಲಾಂದರೆ ಇದಲ್ಲದೆ ಹಸಿರೆಲೆ ಗೊಬ್ಬರಗಳನ್ನು ಹಾಕಬೇಕು. ದೇಂಚ ಮತ್ತು ಸೆಣಬು ಅಂತ ಸಿಗುತ್ತೆ ನಿಮಗೆ. ಹಸಿರೆಲೆ ಗೊಬ್ಬರ ಹಾಕಿ ಏನು ಮಾಡಬೇಕಂದ್ರೆ ಹೂವಾಡ ಹಂತದಲ್ಲಿ ಮಗಚಿ ಮತ್ತೆ ಭೂಮಿಗೆ ಹೊಡಿಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಭೂಮಿಯ ಫಲವತ್ತತೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದಲ್ಲದೆ ಕೂಡ ನೀವು ತಿಪ್ಪೆ ಗೊಬ್ಬರ ಹಾಕ್ಬೋದು, ಎರೆಹುಳ ಗೊಬ್ಬರ ಹಾಕ್ಬೋದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಕೂಡ ನೀವು ಭೂಮಿಗೆ ಹಾಕ್ಬೋದು. ಇದಲ್ಲದೆ ಜೈವಿಕ ಗೊಬ್ಬರಗಳು ಕೂಡ ಇದ್ದಾವೆ. ರೈಜೋಬಿಯಮ್ ಅಂತಿದೆ, ರಂಜಕ ಕರಗಿಸೋ ಗೊಬ್ಬರ ಅಂತಿದೆ. ಇವನ್ನೆಲ್ಲ ಏನು ಮಾಡ್ಬೋದು, ನೀವು ಬೀಜೋಪಚಾರ ಮಾಡಿ ಬಿತ್ತುವ ಹಂತದಲ್ಲೇ ಬೀಜೋಪಚಾರ ಮಾಡಿ ಬಿತ್ತಿದ್ರಿ ಅಂದರೆ 25% ನೀವು ಗೊಬ್ಬರನ ಹಾಕೋದನ್ನು ಕಡಿಮೆ ಮಾಡ್ಬೋದು. ಇವು ಏನು ಮಾಡ್ತಾವೆ ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಏನು ಮಾಡ್ತೇವೆ, ಭೂಮಿಗೆ ಮತ್ತೆ ಫಿಕ್ಸ್ ಮಾಡ್ತೇವೆ. ಇದರಿಂದ ನೀವು ಗೊಬ್ಬರ ಕೂಡ, ರಸಗೊಬ್ಬರ ಕೂಡ ಕಡಿಮೆ ಉಪಯೋಗ ಮಾಡ್ಬೋದು. ಇದಲ್ಲದೆ ಇನ್ನೂ ನೀವೇನು ಮಾಡ್ಬೋದು ಅಂದರೆ ಬೆಳೆ ಹಾರ್ವೆಸ್ಟ್ ಮಾಡಿದ ಮೇಲೆ ಕೃಷಿ ತ್ಯಾಜ್ಯ ವಸ್ತುಗಳಿರ್ತವೆ, ಹತ್ತಿ ಕಟಿಕ್ಗಳಿರ್ತಾವೆ, ತೊಗರಿ ಕಟಿಕ್ಗಳಿರ್ತಾವೆ. ಅದನ್ನ ಏನು ಮಾಡಬೇಕು, ಮತ್ತೆ ಭೂಮಿಗೆ ಪುಡಿ ಮಾಡಿ ಮತ್ತೆ ಭೂಮಿಗೆ ಹಾಕಬೇಕು. ಇದರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗಿ, ಮುಖ್ಯವಾಗಿ ಸಾವಯವ ಇಂಗಾಲ ಅಂತ ಹೇಳ್ತೀವಿ ನಾವು. ಕೃಷಿ ಇರಬೇಕಂದ್ರೆ, ನಮ್ಮ ಮಣ್ಣು ಉಳಿಬೇಕಂದ್ರೆ ಸಾವಯವ ಇಂಗಾಲ ಪ್ರತಿಶತ ನಮಗೆ 1ಕ್ಕಿಂತ ಜಾಸ್ತಿ ಬೇಕು. ಇತ್ತೀಚಿನ ದಿನಗಳಲ್ಲಿ ಮಣ್ಣಿನಲ್ಲಿ ಕಡಿಮೆ ಆಗ್ತಿದೆ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ನೀವು ಸಮಗ್ರ ಒಂದು ಪೋಷಕಾಂಶ ನಿರ್ವಹಣೆ ಪದ್ಧತಿ ಮಾಡಿ ಆದಷ್ಟು ನಿಮ್ಮ ಭೂಮಿಯನ್ನು ಉಳಿಸ್ರಿ, ಖರ್ಚು ಕಡಿಮೆ ಮಾಡಿರಿ. ಅದರಿಂದ ಏನಾಗುತ್ತೆ ಅಂದರೆ ರೈತರಿಗೆ ಆದಾಯ ಕೂಡ ಆಗುತ್ತೆ, ನಮ್ಮ ದೇಶದ ಆರ್ಥಿಕತೆಯೂ ಕೂಡ ಸುಧಾರಣೆ ಆಗುತ್ತೆ.